ಏನು ಈ ಚೌಡೇಶ್ವರಿ ನಗರ ಏನು ಪೇಟೆ ಚಮ್ಮನಹಳ್ಳಿ ಸರ್ವೆ ನಂಬರ್ಗೆ ಚೌಡೇಶ್ವರಿ ನಗರ ಕೆಳಭಾಗಕ್ಕೆ ಬಂದಾಗ ಅದು ಛತ್ರಕೋಡಹಳ್ಳಿ ಗ್ರಾಮಕ್ಕೆ ಮತ್ತು ಗಾಲ್ದಿನ್ನೆ ಗ್ರಾಮಕ್ಕೆ ಏನು ಕಾಲುವೆ ಅಡ್ಡ ಇತ್ತು. ಆ ಕಾಲುವೆಗೆ ಒಂದು ಮೇಲ್ಸೇತುವೆ ಅವಶ್ಯಕತೆ ಇತ್ತು. ಇವತ್ತು ಆ ಮೇಲ್ಸೇತುವೆ ಮಾಡೋದನ್ನು ಬಿಟ್ಟು ಇವತ್ತಿಲ್ಲಿ ಚೆಕ್ ಡ್ಯಾಮ್ ಅಂತ ಏನೋ ಕಾನ್ವೆ ಅಂತ ಏನೋ ಚೆಕ್ ಡ್ಯಾಮ್ ಅಂತ ಮಾಡಿಸ್ಕೊಂಡ್ಬಂದಿದ್ದಾರೆ. ಅದೇನು ಮಾಡಿಸ್ಕೊಂಡು ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ ಅಂತ ಈ ವಿಶ್ವೇಶ್ವರಯ್ಯ ಜಲ ನಿಗಮ ಹಾಗೂ ಎತ್ತಿನಹೊಳೆ ಯೋಜನೆ ಅಧಿಕಾರಿಗಳು ಲೋ ಲೆವೆಲ್ ಕಾಸ್ವೆ ಅಂತ ಏನೋ ಈ ಚೆಕ್ ಡ್ಯಾಮ್ಗೆ ಇನ್ನೊಂದು ಹೆಸರಿಟ್ಕೊಂಡಿದ್ದಾರೆ. ಇವತ್ತು ಅದನ್ನೇನು ಮಾಡೋದಕ್ಕೆ ಹೊರಟಿದ್ದಾರೆ. ಏನು ದಾರಿ ಬರುತ್ತೋ ಆ ದಾರಿ ಕನೆಕ್ಟಿಂಗ್ ಆಗೋ ದಾರಿಗೆ ಬಿಟ್ಟು ಬೇರೆ ಕಡೆ ಅವರು ಎಲ್ಲಿ ಅವ್ರು ಕ್ಲೀನಾಗಿ ಅನುಕೂಲವಾಗಿತ್ತು ಅಲ್ಲಿ ಮಾಡೋದಕ್ಕೆ ಅರ್ಥವರ್ಕ್ ಮಾಡ್ಕೊಂಡಿದ್ದಾರೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಏನೇನಾಗಿತ್ತೋ ಗೊತ್ತಿಲ್ಲ, ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಎಲ್ಲ ಸರ್ಕಾರಗಳಲ್ಲಿ ಹಿಂದೆ ಎಲ್ಲ ಸರ್ಕಾರಗಳು ಚೆಕ್ ಡ್ಯಾಮ್ಗಳಿಗೆ ಅದು ಯಾವುದು ಅಲ್ಲಿ ಸ್ಥಳೀಯವಾಗಿ ನೋಡ್ದಂಗೆ ಚೆಕ್ ಡ್ಯಾಮ್ಗಳು ಅನುದಾನ ಕೊಟ್ಟು ಸುಮಾರು ಸಾವಿರಾರು ಚೆಕ್ ಡ್ಯಾಮ್ಗಳು ಮಾಡಿಬಿಟ್ಟಿದ್ರು. ಅದು ಒಂದೊಂದು ಚೆಕ್ ಡ್ಯಾಮ್ 50 ಲಕ್ಷ, 1 ಕೋಟಿ, 2 ಕೋಟಿ ಈ ಥರ ಅನುದಾನಗಳು ಕೊಟ್ಟು ಸುಮಾರು ಸಾವಿರಾರು ಚೆಕ್ ಡ್ಯಾಮ್ ಮಾಡಿದ್ರು. ಈ KCVಯಲ್ಲಿ ನೀರು ಬಂದಾಗ ಆ ಚೆಕ್ ಡ್ಯಾಮ್ಗಳು ಹೊಡಿತಾ ಇದ್ದಿದ್ದು ನೋಡಿ ಅವತ್ತಿನ ಕೆಲವು ಏನು ಹಿರಿಯ ಶಾಸಕರೇ ಒಬ್ಬರು ಬೇಜಾರು ಬಿದ್ದರು. ಏನಪ್ಪ ಹಿಂಗೆ ಚೆಕ್ ಡ್ಯಾಮ್ಗಳು ಕಟ್ಬಿಟ್ಟಿದ್ದಾರೆ, ಆ KCVಯಲ್ಲಿ ನೀರು ಬಂದಾಗ ಇಷ್ಟು ಚೆಕ್ ಡ್ಯಾಮ್ಗಳು ಇಷ್ಟು ಸರ್ಕಾರ ದುಡ್ಡು ಅನ್ಯಾಯವಾಗಿ ಎಲ್ಲ ಹೊಡೆದಾಕಿ ಹಾಳು ಮಾಡ್ತಾ ಇದ್ದಾರೆ ಅಂತ ಅವತ್ತೇ ನೋವು ತಿಂದರು. ಇವತ್ತು ಈ ಪರಿಸ್ಥಿತಿಯಲ್ಲಿ ಎಲ್ಲ ಅಷ್ಟಾಗಿ ಈ ಪರಿಸ್ಥಿತಿಯಲ್ಲಿ ಬರಗಾರದ ಪರಿಸ್ಥಿತಿಯಲ್ಲಿ ಸರ್ಕಾರದಲ್ಲಿ ಒಂದೊಂದು ರೂಪಾಯಿ ಕೂಡ ಅನುದಾನ ತರಬೇಕಂದ್ರೂ ಭಾರಿ ಕಷ್ಟ ಒಂದೊಂದು ಇಲಾಖೆಯಲ್ಲಿ ಕೂಡ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮಗೆ 5 ಕೋಟಿ ರೂಪಾಯಿ ಸರ್ಕಾರ ಅನುದಾನ ಕೊಟ್ಟಿದೆ. ಸಂತೋಷ, ನಾವು ಅಭಿನಂದನೆ ಸಲ್ಲಿಸ್ತೀವಿ. ಆದರೆ ಅದನ್ನು ಸಾರ್ವಜನಿಕರು ಈ ಸ್ಥಳೀಯವಾಗಿ ಸಾರ್ವಜನಿಕರನ್ನ, ಆ ಭಾಗದ ಸಾರ್ವಜನಿಕರನ್ನ, ಈ ಭಾಗದ ಸಾರ್ವಜನಿಕರನ್ನ ಕರೆದು ಇಲ್ಲಿ ಏನು ಯಾವ ಥರ ಏನು ಬ್ರಿಡ್ಜ್ ಮಾಡಿದ್ರೆ ಅನುಕೂಲ ಆಗ್ತದೆ ಅಂತ ಯಾರನ್ನ ಒಬ್ಬರನ್ನ ಪ್ರತಿನಿಧಿಗಳನ್ನಾಗಲಿ ಮುಖಂಡರುಗಳನ್ನಾಗಲಿ ಇಲ್ಲ ಜಮೀನು ಮಾಲೀಕರನ್ನಾಗಲಿ ನಾಗರಿಕರನ್ನಾಗಲಿ ಸಾರ್ವಜನಿಕ ಯಾರನ್ನೂ ಕೇಳೇ ಇಲ್ಲ. ಏಕಾಏಕಿ ಇವರು ಒಂದು ಎಸ್ಟಿಮೇಟ್ನ ಮಾಡಿದ್ದಾರೆ. ಆ ಎಸ್ಟಿಮೇಟ್ ಏನಿದೆ ಅಂದರೆ ಬರೀ 4 ಅಡಿ ಪೈಪ್ ಹಾಕಿ ಅದೇನೋ ಚೆಕ್ ಡ್ಯಾಮ್ ಥರ ಮಾಡ್ತಾರಂತೆ. ಇವಾಗ ಇಲ್ಲಿ ಟೋಟಲಿ ಏನು ಮಳೆ ಬಿದ್ದರೆ ನಮಗೆ ಬೆಟ್ಟದ ಮೇಲೆ ನೀರುಗಳು, ಮೇಲಿನ ಕೆರೆ ನೀರುಗಳು, ಅಂಬೇರಹಳ್ಳಿ ಕೆರೆ ತುಂಬಿ ಇದೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಹರ್ಕೊಂಡು ಬರೋದು, ಹರ್ಕೊಂಡ್ ಬಂದಾಗ ಯಥೇಚ್ಛವಾಗಿ ಏನು ಇದು ಈ ಪೂರ್ತಿ ಎಲ್ಲ ಕೆರೆಗಳು ತುಂಬಿಕೊಂಡು ಪೂರ್ತಿ ಎಲ್ಲ ಕೆರೆಗಳು ಲಿಂಕ್ ಆಗಿ ಕಾಲುವೆಯಲ್ಲಿ ನೀರು ಬರೋದು. ಇದು ಏನಿದೆಯೋ ಕಾಲುವೆ ಉಕ್ಕಿ ಮೇಲೆ ಹರಿಯುತ್ತೆ ನೀರು, ಅಷ್ಟು ಪ್ರಮಾಣದಲ್ಲಿ ಇರುತ್ತೆ. ಇವ್ರು ಮಾಡ್ತಾ ಇರೋ ಚೆಕ್ ಡ್ಯಾಮು ಕೆಳಗಿನ ಪ್ರಮಾಣದಾಗ ಹೋಗುತ್ತೆ, ಮುಳುಗೋಗುತ್ತೆ, ಆ ಪರಿಸ್ಥಿತಿ ಆಗುತ್ತೆ. ಜೊತೆಗೆ ಇಲ್ಲಿ ಏನಾಗಿದೆ, ಈ ನಮ್ಮ ಕೋಲಾರ ನಗರದ್ದು ಮತ್ತು APMC ಮಾರ್ಕೆಟ್ ಸೀವೇಜ್ ವಾಟರ್ ಎಲ್ಲ ಇದಕ್ಕೆ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಟೋಟಲಿ ಸೊಳ್ಳೆಗಳು ಇಲ್ಲಿ ಬಂದೆಲ್ಲ ನೀರು ಸ್ಟಾಕ್ ಆಗುತ್ತೆ. ಇನ್ನು ಈ ಚೆಕ್ ಡ್ಯಾಮ್ ಆದರೆ ಮತ್ತೆ ತಿರುಗಿ ಸ್ಟಾಕ್ ಆಗುತ್ತೆ. 4 ಅಡಿ ಪೈಪ್ ಎಲ್ಲ ಮುಳ್ಳು ಮತ್ತು ಗೋಣಿ ಚೀಲ, ಕಸ ಕಡ್ಡಿಯಿಂದೆಲ್ಲ ಮುಚ್ಚೋಗ್ತದೆ. ಜೊತೆಗೆ ಮತ್ತು ಏನು ಕಾಲುವೆ ಇದೆ ಸರ್ವೆ ಆಗಬೇಕು. ಸ್ವಲ್ಪ ಒತ್ತುವರಿ ಇಲ್ಲೇ ಸ್ವಲ್ಪ ಆಗಿದೆ. ಸರ್ವೆ ಮಾಡಿಕೊಂಡು ಎಷ್ಟು ಕಾಲುವೆ ಇದೆ ಅಷ್ಟಕ್ಕೊಂದು ಸೇತುವೆ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಬಂದಿರೋ ಅನುದಾನದಲ್ಲಿ ಸೇತುವೆ ಮಾಡಿಕೊಟ್ರೆ ಈ ಭಾಗದಿಂದ ಅದು ಆ ಸೇತುವೆ ಆ ರಸ್ತೆಯಿಂದ ಇನ್ನೊಂದು ರಸ್ತೆ ಕನೆಕ್ಟಿಂಗ್ ರಸ್ತೆಗೆ ಸೇತುವೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಹಂಗಾಗಿ ಅದನ್ನ ಬಿಟ್ಟು ಎಲ್ಲೋ ಒಂದು ಕಡೆ ಮಾಡೋ ಹೊರಟಿರೋದು 5 ಕೋಟಿ ರೂಪಾಯಿ ಅನುದಾನ, ಅದಕ್ಕೆ ಕನೆಕ್ಟಿಂಗ್ ಸಿಮೆಂಟ್ ರೋಡ್ಸ್ ಇದೆಯಂತೆ, ಅದೆಲ್ಲಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಈಗ ಬರೋ ಸರ್ಕಾರದ ಅನುದಾನಗಳನ್ನ ಬಳಕೆ ಆಗಲಿ, ಇದು ಸಾರ್ವಜನಿಕರಿಗೆ ಬಳಕೆ ಆದರೆ ಅದು ಯಾರು ಅನುದಾನ ತಂದಿದ್ದಾರೋ, ಸರ್ಕಾರ ಅನುದಾನ ಕೊಟ್ಟಿದೆ, ಯಾರು ಅದರಿಂದ ಬಿತ್ತು ತಂದಿದ್ದಾರೋ ಅವ್ರಿಗೆಲ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೀರಿ. ಆದರೆ ಉಪಯೋಗ ಆಗದೇ ಇರೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಮಾಡಿಬಿಡ್ಬೇಕು, ಅವೈಜ್ಞಾನಿಕವಾಗಿ ಬಿಲ್ ಮಾಡ್ಕೊಂಬಿಡ್ಬೇಕು, 4 ಕಾಸು ಮಾಡ್ಕೊಂಬಿಡ್ಬೇಕು ಅನ್ನೋ ಬುದ್ಧಿ ಇರೋರಿಗೆ ನಾವು ದಯವಿಟ್ಟು ಹೇಳ್ತೀನಿ, ಈ ಕೆಲಸ ಮಾಡೋಕೆ ಹೋಗ್ಬೇಡ್ರಿ. ಯಾವತ್ತೂ ಯಾರೇ ಆಗಲಿ, ನಿಮ್ಮೂರಲ್ಲಾಗಲಿ ನಮ್ಮೂರಲ್ಲಾಗಲಿ ಎಲ್ಲೇ ಆಗಲಿ, ಸರ್ಕಾರ ಜನ ತೆರಿಗೆ ಕಟ್ಟಿರೋ ದುಡ್ಡು ಸರ್ಕಾರದ ಅನುದಾನ ಕೊಡೋದು ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಮಾಡಿರಿ ಹೊರತು ತಮ್ಮ ಸ್ವಂತ ಲಾಭಕ್ಕಾಗಿ ಏನೇನೋ ಮಾಡೋಕೆ ಹೋಗ್ಬೇಡ್ರಿ. ತಾವು ಕಾಂಟ್ರಾಕ್ಟ್ರಾಗಿ ಇಲ್ಲ ಇನ್ನೊಬ್ರಾಗಿ ರಾಜಕಾರಣಿಗಳಾಗಿ ಇನ್ನೊಬ್ಬರಾಗಿ 4 ಕಾಸು ಏನು ಬೇಕೋ ಅವ್ನು ಮಾಡ್ಕೊಳ್ಳಿ. ಅದು ಅವ್ರವ್ರ ಹಣೆ ಬರ, ಯಾರ್ಯಾರು ಕಾಸು ಮಾಡ್ಕೊತಾರೋ ಇಲ್ಲ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಅದನ್ನು ಮಾಡೋದನ್ನು ಸಾರ್ವಜನಿಕರ ಉಪಯೋಗಕ್ಕೆ ಮಾಡಿದ್ರೆ ಎಲ್ಲರೂ ನಿಮ್ಮನ್ನು ನೆನೆಸ್ಕೊಂತಾರೆ. ಇಂಥವ್ರು ಫೀಲ್ಡಲ್ಲಿ ಹಿಂಗೆ ಆಯ್ತಪ್ಪ, ಇಂಥವ್ರು ಇಂಜಿನಿಯರಿಂದ ಅನುಕೂಲ ಆಯ್ತಪ್ಪ, ಇಂಥವ್ರು ಇದರಿಂದ ಅನುಕೂಲ ಆಯ್ತಪ್ಪ, ಸರ್ಕಾರದಿಂದ ಅನುಕೂಲ ಆಯ್ತಪ್ಪ ಅಂತ ಎಲ್ಲರೂ ನೆನೆಸ್ಕೊಂತಾರೆ. ಸಾರ್ವಜನಿಕರಿಗೆ ತೊಂದರೆ, ಅವೈಜ್ಞಾನಿಕವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಏನೋ ಚೆಕ್ ಡ್ಯಾಮ್ ಮಾಡಿಬಿಟ್ಟು ಇಲ್ಲೆಲ್ಲ ಸ್ಟಾಕ್ ಆಗಿ ಸೊಳ್ಳೆ ಬಂದು ಏನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಆಗದೇ ಇರೋ ರೀತಿಯಲ್ಲಿ ಮಾಡಿಬಿಟ್ರೆ ಇದನ್ನ ಎಲ್ಲರೂ ಮತ್ತೆ ಪಶ್ಚಾತ್ತಾಪ ಎಲ್ಲರೂ ಬೈಕು ಅಂತಾರೆ.
ಎಲ್ರಿಗೂ ತೊಂದರೆ ಆಗುತ್ತೆ, ಇದರಿಂದ ಎಲ್ಲರೂ ತೊಂದರೆ ಅನುಭವಿಸ್ಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಅಧಿಕಾರಿಗಳು ಇವತ್ತೇನು ವಿಶ್ವೇಶ್ವರಯ್ಯ ಜಲ ನಿಗಮ ಮತ್ತು ಎತ್ತಿನಹೊಳೆ ಯೋಜನೆ ಅಧಿಕಾರಿಗಳು ಬಂದಿದ್ದರು, ಎ ಇ ಮತ್ತು ಎ ಡಬಲ್ ಇಬ್ಬರು ಬಂದಿದ್ದರು. ಅವರು ಸ್ಥಳೀಯವಾಗಿ ಇಲ್ಲಿ ಸ್ಥಳೀಯವಾಗಿ ಈ ಚೌಡೇಶ್ವರಿ ನಗರ ಮತ್ತು ಛತ್ರಕೋಟೆಯಲ್ಲಿ ಇವ್ರನ್ನ ಯಾರನ್ನೂ ಅವರು ಅಭಿಪ್ರಾಯ ಕೇಳಿಲ್ಲ. ಇಲ್ಲಿ ಥರ ಹಿಂಗೆ ಅನುದಾನ ಬಂದಿದೆ 5 ಕೋಟಿ ರೂಪಾಯಿ, ಆಜು ಬಾಜು ಜಮೀನ್ದಾರನಾಗಲಿ ಸ್ಥಳೀಯರನ್ನಾಗಲಿ ಪ್ರತಿನಿಧಿಗಳನ್ನಾಗಲಿ ಯಾರನ್ನೂ ಇಲ್ಲಿ ಪಂಚಾಯತಿ ಬೋರ್ವೆಲ್ ಕೂಡ ಇದೆ ಹತ್ರದಲ್ಲಿ, ಯಾರನ್ನೂ ಅಭಿಪ್ರಾಯ ಕೇಳಿಲ್ಲ. ಯಾವ ಥರ ಮಾಡಬೇಕು, ಹೆಂಗೆ ರೋಡ್ ಇದೆ, ಎಷ್ಟು ಪ್ರಮಾಣದಲ್ಲಿ ನೀರು, ಮೈನರ್ ಇರಿಗೇಷನ್ ಅವ್ರು ಎನ್ ಒ ಸಿನೂ ನನಗೆ ಕಾಣಿಸ್ತಾ ಇಲ್ಲ. ಪಂಚಾಯತಿಯಲ್ಲಿ ಕೂಡ ಎನ್ ಒ ಸಿ ಕೇಳಿಲ್ಲ ಅವರು, ಏನಕ್ಕೆ ಅದು ಕಾಣಿಸ್ತಾ ಇಲ್ಲ. ಇವರು ಏಕಾಏಕಿ ಇವರು ಎಸ್ಟಿಮೇಟ್ ಮಾಡಿಬಿಟ್ಟಿದ್ದಾರೆ. ಅದೆಲ್ಲಿ ಯಾರನ್ನ ಕರ್ಕೊಂಬಂದು ಮಾಡಿದ್ರೆ, ಎಲ್ಲಿ ನೋಡಿ ಮಾಡಿದ್ರೆ, ಇಲ್ಲಿ ದೊಡ್ಡದಾಗಿ ಒಂದು ಚಿಕ್ಕದಾಗಿ ಹಳ್ಳಿಗಳಿತ್ತು, ಇನ್ನೊಂದಿತ್ತು. ಇಲ್ಲಿ ಏನು ನಾನ್ ಟೆಕ್ನಿಕಲ್ ಆಗಿರುವಂಥ ಪ್ರದೇಶ ಇದು. ಟೆಕ್ನಿಕಲ್ ಆಗಿ ಏನಂದರೆ ರಸ್ತೆಯಿಂದ ರಸ್ತೆಗೆ ಸಂಪರ್ಕ ಕೊಟ್ಟು ಏನೋ ಸೇತುವೆ ಮಾಡಿದ್ರೆ ಎಲ್ರಿಗೂ ಅವಶ್ಯಕತೆ ಇತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಇದು ಯಾರನ್ನೂ ಅಭಿಪ್ರಾಯ ಕೇಳ್ದಂಗೆ ಅವರು ಏಕಾಏಕಿ ತೀರ್ಮಾನ ತಗೊಂಡು ಇವತ್ತು ಅವರು ಟೆಂಡ್ರು ಕರೆದಿದ್ದಾರೆ, ಕೆಲಸನೂ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಇವಾಗ ಕೆಳಗೆ ಹೋದರೆ ಎಲ್ಲ ಆಗ್ಬಿಟ್ಟಿದೆ, ನಾವು ಹೆಂಗೆ ನಿಲ್ಲಿಸೋದು ಅಂತ ಕೇಳ್ತಾರೆ. ಈ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂದರೆ ಇದನ್ನು ನಾವು ಅದನ್ನ ಹೇಳಿದರೆ ಅವ್ರ ಮುಂದೆ ಏನು ತೀರ್ಮಾನ ತಗೊತಾರೆ ನೋಡಬೇಕು. ಇದನ್ನು ಅಧಿಕಾರಿಗಳೇ ಅಲ್ಲ, ಪ್ರತಿನಿಧಿಗಳು ಇರ್ಬೋದು, ಜೊತೆಗೆ ಸಂಬಂಧಪಟ್ಟ ಸಚಿವರು ಇರ್ಬೋದು, ಎಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು. ಯಾಕಂದ್ರೆ 1 ರೂಪಾಯಿ 2 ರೂಪಾಯಿ ಅಲ್ಲ, 5 ಕೋಟಿ ರೂಪಾಯಿ ಅನುದಾನ ಸಾರ್ವಜನಿಕರಿಗೆ ಇದೇನು ಉಪಯೋಗ ಆಗೋದು ಕೊಟ್ಟಿರೋದು, ಉಪಯೋಗ ಆಗೋದಕ್ಕೆ ಮಾಡಬೇಕೇ ಹೊರತು ಅದನ್ನು ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಆಗಿ ಅದು ಸುಮ್ಮನೆ ನೀರಲ್ಲಿ ಹೋಮ ಹಾಕ್ಬಿಡೋದು. ನಾವು ಚೆಕ್ ಡ್ಯಾಮ್ ಕಟ್ಟೋದು 2 ವರ್ಷಕ್ಕೆ ಅವರೇ ಬಂದು ಕಿತ್ತಾಕೋದು, ಯಾರೋ ಇನ್ನೊಂದು ಇಲಾಖೆಯವ್ರು ಬಂದು ಕಿತ್ತಾಕೋ ಕೆಲಸ ಹಾಕ್ಬಿಡೋದು, ಅಡ್ಡಾಗ್ತದೆ ಕಿತ್ತಾಕೋದು. ಅದಾಗೋ ಸುಮಾರು ಕಡೆ ಆಗಿದೆ, ಆ ಥರ ಹಾಕ್ಬಿಡೋದು ಅಂತ ಮುಂದೆ ಈ ಸಂದರ್ಭ ತಿಳಿಸ್ತೀನಿ.